ವೀಕ್ಷಕರೇ, ಒನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ರಾಣೆಬೆನ್ನೂರು ನಗರದಲ್ಲಿ ಈಗಾಗಲೇ ಅನಧಿಕೃತ ಅಧಿಸೂಚಿತವಲ್ಲದ ಸ್ಥಳದಲ್ಲಿ ಘೋಷಿತ ಕೃಷಿ ಹುಟ್ಟುವಳಿಗಳನ್ನು ವ್ಯಾಪಾರ ಮಾಡದಂತೆ, ರೈತರಿಂದ ಸಗಟು ವ್ಯಾಪಾರ ಮಾಡದಂತೆ ಈಗಾಗಲೇ ಅನೇಕ ಬಾರಿ ಅಧಿಕಾರಿಗಳ ವರ್ಗ ನೋಟಿಸ್ ನೀಡಿದ್ದರೂ ಅದನ್ನೆಲ್ಲ ಗಾಳಿಗೆ ತೂರಿ ಮನಬಂದಂತೆ ಅಲ್ಲೇ ಕೃಷಿ ಹುಟ್ಟುವಳಿಗಳನ್ನು ವ್ಯಾಪಾರ ವಹಿವಾಟ ಮಾಡುತ್ತಾ ಬಂದಿರ್ತಾರೆ. ಹಾಗಾಗಿ ಅವರ ಮೇಲೆ ಈಗಾಗಲೇ ಮಾನ್ಯ ನ್ಯಾಯಾಲಯದ ಆದೇಶದಂತೆ ಸ್ಥಳವನ್ನು ಬೇರೆ ಕಡೆ ಸ್ಥಳಾಂತರಿಸಲು ಈಗಾಗಲೇ ಅವರಿಗೆ ಸರ್ಕಾರದಿಂದಲೂ ಕೂಡ ಒಂದು ಮುಖ್ಯ ಮಾರುಕಟ್ಟೆಯಲ್ಲಿ ಸ್ಥಳವನ್ನು ನಿಗದಿಪಡಿಸಿದೆ. ಅಲ್ಲಿ ಹೋಗಿ ತಮ್ಮ ದಿನನಿತ್ಯದ ವ್ಯಾಪಾರ ವಹಿವಾಟು ಮಾಡಿಕೊಳ್ಳಲು ಈಗಾಗಲೇ ಸೂಚಿಸಿರ್ತಕ್ಕಂಥದ್ದು. ಅದನ್ನೆಲ್ಲ ಬದಿಗಿಟ್ಟು ಮತ್ತೆ ಇದೇ ಜಾಗದಲ್ಲೇ ತಮ್ಮ ಸಗಟು ವ್ಯಾಪಾರವನ್ನು ಮುಂದುವರಿಸಿರ್ತಕ್ಕಂಥದ್ದನ್ನು ಈಗಾಗಲೇ ಅಧಿಕಾರಿಗಳ ತಂಡ ತಡೆಯುವ ನಿಟ್ಟಿನಲ್ಲಿ ಒಂದು ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ಇದು ರಾಣೆಬೆನ್ನೂರಿನ ಶಂಕರ್ ಟಾಕೀಸ್ ಮುಂಭಾಗದಲ್ಲೇ ಬರ್ತಕ್ಕಂಥ ಒಂದು ಸಗಟು ವ್ಯಾಪಾರದ ಮಳಿಗೆಗಳು ಇವೆಲ್ಲವು. ಇವೆಲ್ಲ ಇಲ್ಲಿ ಮಾಡಬಾರ್ದು ಅನ್ನೋ ಒಂದು ಈಗಾಗಲೇ ಸಾಕಷ್ಟು ಬಾರಿ ಒಂದು ನೋಟಿಸನ್ನು ಕೂಡ ಅಧಿಕಾರಿಗಳ ವರ್ಗ ನೀಡಿರ್ತಕ್ಕಂಥದ್ದು. ಅದು ಯಾವುದಕ್ಕೂ ಸೊಪ್ಪು ಹಾಕದ ವ್ಯಾಪಾರಸ್ಥರು ಈಗಾಗಲೇ ಅದೇ ಸ್ಥಳದಲ್ಲಿ ಮತ್ತೆ ವ್ಯಾಪಾರ ವಹಿವಾಟು ಮಾಡ್ತಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಇಂದು ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಕೆಲವು ಅಂಗಡಿಗಳನ್ನು ಸೀಸ್ ಮಾಡೋದ್ರ ಮೂಲಕ ವ್ಯಾಪಾರಸ್ಥರಿಗೆ ಬಿಸಿ ಮುಟ್ಟಿಸ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಏನಿದು ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಒಂದು ಪೊಲೀಸ್ ಫೋರ್ಸನ್ನು ಕೂಡ ಈಗ ಅಧಿಕಾರಿ ವರ್ಗ ಪಡೆದಿರ್ತಕ್ಕಂಥದ್ದು. ಈ ಮಧ್ಯೆ ವ್ಯಾಪಾರಸ್ಥರು ಮತ್ತು ಅಲ್ಲಿನ ಏನು ದಲ್ಲಾಳಿ ವ್ಯಾಪಾರಸ್ಥರ ಒಂದು ಏನು ಅವರ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿನೇ ನಡೆದಿರ್ತಕ್ಕಂಥದ್ದು. ವೀಕ್ಷಕರೇ, ಈಗಾಗಲೇ ಸ್ಥಳದಲ್ಲಿ ನಾನು ನೋಡ್ತಾ ಇದ್ದೇನೆ, ಈಗ ಬಿಗುವಿನ ವಾತಾವರಣ ಇದೆ, ತುಂಬ ಪೊಲೀಸ್ ಫೋರ್ಸ್ ಇದೆ. ಹಾಗಾಗಿ ವ್ಯಾಪಾರಸ್ಥರ ದಂಡೆ ಇಲ್ಲಿ ಒಂದು ಅಂಗಡಿ ಮುಂಗಟ್ಟುಗಳ ಸೀಸ್ ಮಾಡುವ ಸ್ಥಳದಲ್ಲಿ ಆಗಮಿಸಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ತಮ್ಮ ಒಂದು ಅಂಗಡಿಗಳಿಗೆ ಬೀಗ ಜಡಿದ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮುಂದುವರಿಸಲಿದ್ದಾರೆ. ಇದೆಲ್ಲ ಈಗ ಅಲ್ಲಿನ ಸ್ಥಳೀಯ ವ್ಯಾಪಾರಸ್ಥರು ಹೇಳೋದು ಬೇರೆ ಇದೆ. ಇದೆಲ್ಲ ಕಾನೂನು ಬಾಹಿರವಾಗಿದೆ. ಯಾವುದೇ ಮುನ್ಸೂಚನೆ ಅಥವಾ ನೋಟಿಸ್ ನೀಡದೆ ನಮ್ಮ ಅಂಗಡಿ ಮುಂಗಟ್ಟುಗಳನ್ನು ಸೀಜ್ ಮಾಡೋದು ಕಾನೂನು ಬಾಹಿರ ಆಗುತ್ತೆ. ಕೂಡಲೇ ಇದನ್ನು ನಿಲ್ಲಿಸಬೇಕು ಅಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಅಧಿಕಾರಿಗಳು ಮತ್ತು ವ್ಯಾಪಾರಸ್ಥರ ಮಾತಿನ ಚಕಮಕಿ ಏನಿತ್ತು, ಆದರೆ ಅವರು ಮಾಧ್ಯಮಗಳೊಂದಿಗೆ ಹೇಳಿದ್ದೇನೋ ಒಮ್ಮೆ ನೋಡಿಬಿಡಿ. ಆದರೆ ಇದು ಕೂಡ ನಾವು ನೋಟಿಸ್ ಇದೆ. ಸೊ ನಾವು ಆದೇಶ ಮಾಡಿರೋ ಲಿಸ್ಟಲ್ಲಿ ಕೂಡ ಇದೆ, ಅಲ್ಲಿ ಸ್ವಲ್ಪ ಸ್ಟಾಕ್ ಇದೆ. ಸೊ ಹಾಗಾಗಿ ನಿಮ್ಮ ಸಮಕ್ಷಮದಲ್ಲಿ ನಿಮ್ಮ ಒಂದು ಪ್ರೆಸೆನ್ಸ್ ಅಲ್ಲಿ ನಾನು ಇದನ್ನು ಕೂಡ ನಾನು ಸೀಸ್ ಮಾಡ್ತೇನೆ. ಸಗಟು ವ್ಯಾಪಾರ ಅಲ್ಲಿ ಕಿರಾಣಿ ವ್ಯಾಪಾರಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಇರುವ ಲಿಮಿಟೇಷನ್ಸ್ ಅಲ್ಲಿ ನೀವು ಸಗಟು ವ್ಯಾಪಾರ ಅಲ್ಲ, ಅದು ಯಾವ್ದಾದ್ರು ನಿಮಗೆ ಬರ್ಬೇಕು ನಮಗೆ ಬರ್ಬೇಕಲ್ಲ, ಏನಾದ್ರು ಅದ್ರ ಬಗ್ಗೆ ಆಗೈತಿಲ್ಲ. ಅಂಗಡಿಗಳು ಬಂದ್ ಮಾಡಕ ತಾವ ಯಾವ್ದೇ ರೀತಿಯಾದ ತಕರಾರು ಮಾಡ್ತಕ್ಕಂಥಲ್ಲ. ನೀವು ಕೋರ್ಟ್ ಕೋರ್ಟಿಂದ ಯಾವುದೇ ಬಂದಲ್ಲ. ಅಂಗಡಿ ಚಾಲು ಮಾಡಬೇಕು, ಎಲ್ಲದ ಅಂಗಡಿ ಚಾಲು ಮಾಡಿ. ನಾಳೆ ನಾಡ್ದ ಮತ್ತೊಂದು ದಿವಸ ಮತ್ತೊಂದು ದಿವಸ ಅಂಗಡಿ ಯಾಕೆ ಬಂದ್ ಮಾಡಿಸ್ತೀರಿ ನೀವು? ಕೋರ್ಟ್ನಾಗ ನಿಮ್ದು ಯಾಕೆ ಮಾಡ್ಲಿಕ್ಕೆ ನೋಟಿಸ್ ಕೊಡ್ಬೇಕಲ್ಲ. ಯಾವ ನೋಟಿಸ್ ಕೊಡೋದು? ಅಂಗಡಿ ಬಂದ್ ಮಾಡ್ಬೇಕಂದ್ರೆ ಕೋರ್ಟಿಂದ ಇದ್ದೊತ್ತಾಗ ಕೋರ್ಟ್ ತಗೊಂಡು ಬರ್ಬೇಕು. ಅಂಗಡಿ ಚಲೋ ಮಾಡ್ರಿ, ಅಂಗಡಿ ತೆಗೀರ, ಅಂಗಡಿ ತೆಗೀರ. ಏನು ಆದ್ರೂ ನಮಗೆ ಇದು ಕೊಡ್ಬೇಕಲ್ಲ. ದಲಾರಿ ಮತ್ತೊಂದು ನೋಟಿಸ್ ಕೋರ್ಟ್ ಹಿಂಗಾಗೈತಿ ಬರ್ಲೇಬೇಕು ಅಂತಂದ್ರೆ ಅಲ್ಲ ಮೇಡಮ್, ಇದು ತಪ್ಪು ಹೌದಲ್ಲ? ಅಲ್ಲಲ್ಲ, ನೀವು ಕಾನೂನು ಪ್ರಕಾರ ಇಲ್ಲ ಅಂತ ಆದ್ರೆ ಕೋರ್ಟ್ ಪ್ರಕಾರ ಹಿಂಗಾಗೈತಿ, ನಾವಂತ ಮಾಡ್ತೇವೆ.
ಅಂತ ಒಂದು ನೋಟಿಸ್ ಕೊಡ್ಬೇಕಲ್ಲ. ಇಲ್ಲ ಸರ್, ನಾನು ಆಲ್ರೆಡಿ ಎಲ್ಲ ಕೊಟ್ಟಾಗಿದೆ ಲಿಂದ ಇದು ನಡ್ತಾ ಐತಿ ಸರ್ ಏನು ಕಾರಣ ಏನಾದ್ರೆ ಕಾರಣ ಇಲ್ಲಿ ಮಾರುಕಟ್ಟೆಯನ್ನು ಸ್ಥಳಾಂತರ ಮಾಡಿಸ್ಬೇಕಂತ ಕೇಳ್ತಾರ. ನಮಗೆ ಅವಕಾಶ ಕೊಡ್ರಿ 4 ವರ್ಷ ಅಂತ ಕೇಳಿದಾರ. ಕೋರ್ಟ್ನಾಗ ಇತ್ತು ಕೇಸ್. ಕೋರ್ಟ್ನಾಗ ಅವರಿಗೆ 15 ದಿವಸ ವ್ಯಾಪಾರಸ್ಥರಿಗೆ ಅವಕಾಶ ಕೊಟ್ಟಿದ್ರು. 15 ದಿವಸ ನೀವು ಏನೇನು ಬೇಕು ತೊಂದರೆ ಐತೆ ಕೇಳ್ರಿ ಅಂತಂದು ಒಂದು ಕೊಟ್ಟವೆ. ಅದಕ್ಕೆ ಒಳ್ಳೆ ಉತ್ತರನ ಅವರು ಒಂದು ತಿಂಗಳು ಟೈಮ್ ತಗೊಂಡ್ರೆ ಅದಕ್ಕೂ ಕೊಟ್ಟಾರ. ಏನಂತಾರ ಸ್ಥಳೀಯವಾಗಿ ಹೇಳ್ಬೇಕಂದ್ರೆ ಒಮ್ಮೆಗೆ ಸೆಟ್ ಮಾಡ್ಕೊಳಕ ಇದೇನು ಹಂಗೆ ನಾವು ಇಲ್ಲಿ ರೋಡ್ನಾಗ ಏನು ಮಾಡಿಲ್ಲ, ನಮ್ದಾದ ಬಿಲ್ಡಿಂಗು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಾರ. ಹೊಸದಾಗಿ ಬಿಲ್ಡಿಂಗ್ ಕಟ್ಟಿದಾರ. ಇದ್ರ ಮೇಲೆ ಸಾಲ ಸೂಲ ಮಾಡ್ಕೊಂಡಾರ. ಇವನ್ನೆಲ್ಲವನ್ನು ಒಮ್ಮೆಗೆ ಮುಗಿಸ್ಬೇಕಂದ್ರೆ ಬಂದೈತಿ. ಅದಕ್ಕೆ ಸಾಕಷ್ಟು ಅವಕಾಶ ಕೊಡ್ರಿ ಅಂತ ಕೇಳ್ಬೋದು ಬಿಟ್ರೆ ಬೇರೆ ಇಲ್ಲ. ಕಾನೂನು ರೀತ್ಯ ಅವ್ರು ಮಾಡಿರ್ಬೋದು, ಆದರೆ ಅದಕ್ಕೆ ಅವ್ರದಾದ ಒಂದು ವ್ಯವಸ್ಥೆ ಇರ್ತೈತಿ. ನಮಗೆ ನೋಟಿಸ್ ಕೊಡ್ಬೇಕು. ನೋಟಿಸ್ ಕೊಟ್ಟಿದಾರ, ಈ ಮೊದಲೂ ಕೊಟ್ಟಾರ. ಅವ್ರು ಅವಧಿ ಮುಗ್ದೈತಿ ಅನ್ನೋದಕ್ಕೆ ಅದಕ್ಕೆ 2 ಮಾತಿಲ್ಲ. ನಾವು ಕಾನೂನಿಗೆ ವಿರುದ್ಧನೂ ಆಗಲ್ಲ. ಏಕದಮ್ ದಿಢೀರ್ನೇ ನಮ್ಮ ಮೇಲೆ ಸ್ಥಳಾಂತರ ಕೊಡ್ರಿ ಅಂದರೆ ಇದು ಯಾವ್ದು ವ್ಯವಸ್ಥೆ ಏನು ಸಣ್ಣ ಪುಟ್ಟ ವ್ಯವಸ್ಥೆ ಐತೆ. ಒಂದು ಸಣ್ಣ ಶೆಡ್ ಹಾಕ್ಯಂದು ಗುಡಿಸ್ಲಾಕ್ಯಂದವೆ, ಹೋಗಿ ಮುಟ್ಸ್ಕೊಂಡು ಹೋಗಕ್ಕೆ ರೋಡಿನ ಪಕ್ಕ ಡಬ್ಬ ಅಂಗಡಿಗಳ ಅಲ್ಲಲ್ರಿ. ಈ ಎಲ್ಲ ಇರೋದ್ರಿಂದ ನಾವು ಕಾನೂನು ವಿರುದ್ಧ ಯಾವಾಗಲೂ ಇಲ್ಲ. ಕಾನೂನಿಗೆ ತಲ್ಲಿಬಾಗಲೇಬೇಕು. ಆದರೆ ಕಳೆದ 25 ವರ್ಷ 50-60 ವರ್ಷದಿಂದ ನಮ್ಮ ಹಿರಿಯರೆಲ್ಲ ಮಾಡ್ಕೊಂಬಂದ್ರೆ ನಾವು ಮಾಡ್ಕೊಂಬಂದಿದ್ವಿ. 2004 ಡಿನೋಟಿಫೈಡ್ ಆಗಿತ್ತು ಅಂತ ಹೇಳಿದ್ರು. ಅದೇ ಡಿನೋಟಿಫೈಡ್ ಆಗಿಂದ ನಮ್ಮನ್ನು ಯಾಕೆ ಸ್ಥಳಾಂತರ ಮಾಡಲಿಲ್ಲ ನಮಗೆ ಗೊತ್ತಿಲ್ಲ. ಇಲ್ಲಿ ವ್ಯಾಪಾರ ಮಾಡಕ್ಕೆ ಕೊಟ್ಟರು, ಅದಕ್ಕೆ ನಾವು ಎಲ್ಲರೂ ಮತ್ತೆಲ್ಲ ಸರಳ ಐತಿ ಅಂತೇಳಿ ವ್ಯಾಪಾರ ಮಾಡಿದ್ದು ಖರೆ ಐತಿ. ಇಲ್ಲಿವರೆಗೂ ವ್ಯಾಪಾರ ಮಾಡ್ಕೊಂತ ಬಂದವಿ. ಸುಳ್ಳೆಲ್ಲ ಅದಕ್ಕೆ ಸರಿಯಾದ ಸೆಸ್ ಎಲ್ಲ ಟ್ಯಾಕ್ಸ್ ಎಲ್ಲ ತುಂಬ್ಕೊಂತ ಬಂದವಿ. ಯಾವ ವ್ಯಾಪಾರಸ್ಥರು ಮೋಸಂತೂ ಮಾಡಿಲ್ಲ. APMCಗೆ ಹೊರತಿಲ್ಲ ನಾವು. ಆದರೆ ಇಲ್ಲಿ ಟೆಂಡರ್ ಮಾಡೋಕ್ಕೆ ಬರಲ್ಲ ಅಂದರು. ಆಯ್ತು ಬಿಡ್ರಿ, ನಾವು ನಿಮ್ಮ ಇಲ್ಲೇ ಬಿಲ್ ಮಾಡ್ತೇವೆ ಅಂತ ಹೇಳಿದ್ವಿ. ಅದ್ರ ಪ್ರಕಾರ ಬಿಲ್ಲು ಮಾಡ್ತೇವೆ, ಸೆಸ್ಸು ಕಟ್ತೇವೆ. ಎಲ್ಲ ವ್ಯಾಪಾರಸ್ಥರು ಅದಕ್ಕೆ ಸರಿಯಾಗಿ ನಡ್ಕೊಂಡು ಅವ್ರ ಬಗ್ಗೆ 2 ಮಾತಿಲ್ಲ. ಆದರೆ ಏನಪ್ಪ ಕಾನೂನು ರೀತ್ಯ ನಾವು ಇಲ್ಲಿ ಎಲ್ಲಿ APMC ಲೈಸೆನ್ಸ್ ತಗೊಂಡ್ರೆ ಅಲ್ಲಿ ಮಾಡ್ರಿ ಅಂತ ಅವ್ರದ್ದು ಸಲಹೆ ಐತಿ. ಅದನ್ನ 2 ಮಾತು ನಾವು ಒಪ್ಪೋದಿಲ್ಲ ಅಂತ ಅನ್ನೋದು ಒಪ್ತೇವೆ. ಅದಕ್ಕೆ ನಮ್ಮದೇ ಆದ ಈ ಕಳೆದ ಹಲವಾರು ವರ್ಷದಿಂದ ಮಾಡ್ಕೊಂಬಂದಿರೋದ್ರಿಂದ ಇದಕ್ಕೆ ಸ್ವಲ್ಪ ಅವಕಾಶ ಕೊಡ್ರಿ, ನಾವು ಬರ್ತೇವೆ, ಇನ್ನು ಕೆಲವೇ ದಿವಸದೊಳಗೆ ಬರ್ತೇವೆ ಅಂತ ಹೇಳಿರೋದು ಮಾತ್ರ ಖರೆ. ಅದು ಕೋರ್ಟ್ನಾಗ ಇತ್ತು, ನಮ್ಗೆ ಅವಕಾಶ ಕೊಟ್ಟಿದ್ರು. ಮತ್ತು ಇಲ್ಲಿ ಮಟ್ಟ ಈಗ ಅವ್ರು ಮತ್ತೆ ಅದಕ್ಕೆ ಸೀಜ್ ಮಾಡಕ್ಕೆ ಬಂದಾರೆ. ಸೀಜ್ ಮಾಡಕ್ಕೆ ಬಂದ್ರೆ ನಾವೇನು ವ್ಯಾಪಾರ ಮಾಡಿಲ್ಲ. ಅದಕ್ಕೆ ತಡ ಹಾಕಂತ ಅವಸ್ಥೆ ಅಲ್ಲ. ವ್ಯಾಪಾರ ಮಾಡಿದ್ರೆ ನಮ್ಮ ಮೇಲೆ ಕ್ರಮ ತಗೊಂಡು ಕಡ್ಡಿಲ್ಲ. ಸರ್ ಈಗ ಆಲ್ರೆಡಿ ನೋಟಿಸ್ ಕೊಟ್ಟು ಕಾನೂನು ಪ್ರಕಾರ ಅವರು ಈಗ ಅವ್ರ ಕರ್ತವ್ಯ ನಿಭಾಯಿಸ್ತಾ ಇದಾರೆ. ಮತ್ತೆ ನೀವು ನೋಟಿಸ್ ತಗೊಂಡ್ರು ಕೂಡ ನಿನ್ನೆ ಆಗೈತಿ, ಹಿಂಗ ಆಗೈತಿ ಅಂತ ನೋಟಿಸ್ ಅಲ್ರಿ ನಿನ್ನೆ ಆಗೈತಿ ಅಂದ್ರೆ ನಿನ್ನೆ ನೋಟಿಸ್ ಕೊಡ್ಬೇಕಲ್ಲ ನಮಗೆ. ಅವಧಿ ಮುಗ್ದೈತಿ ಅಷ್ಟ. ಕೊಟ್ಟಂತ ಅವಧಿ ಮುಗ್ದೈತಿ. ಅಲ್ರಿಗೆ ಒಂದು ನೋಟಿಸ್ ಅನ್ನು ಕೊಡ್ಬೇಕಲ್ಲ. ಹಿಂಗ ಆಗೈತಿ ಅಂತ ಎಲ್ಲ ಕೊಟ್ರು ನಾವೇನು ಮಾಡಿಲ್ಲ. ಬಂದ್ ಮಾಡ್ಸಂದಾಗ ನಾವೇನು ದರೋಡೆ ಮಾಡೇವೆ? ಏನ್ ಮಾಡೇವಿ? ವ್ಯಾಪಾರ ಮಾಡಬೇಡ್ರಿ ಅಂದ್ರೆ ಆಯ್ತು ತಾಡ್ರಿ ಬಿಟ್ಟು ಇವ್ರು ತರಬೇಡ್ರಿ ಈ ವಾರ ಅಂತ ಹೇಳಿ ನಮ್ಮ ರೈತರಿಗೆ ಅದಕ್ಕೆ ತರಕತ್ತಿಲ್ಲ. ರೈತರು ಅಲ್ಲಿಗೆ ತಂದ್ರೆ ಇವತ್ತು ತರಬೇಡ್ರಪ್ಪ, ನಮ್ದಂತ ಅಂಗಡಿ ಇಲ್ಲ ಅಂತ ನಾವ್ ಹೇಳಿವಿ. ಸರ್ ಹಂಗಾರೆ ಅಧಿಕಾರಿಗಳು ಅವರ ಕರ್ತವ್ಯನ ನಿಭಾಯಿಸೋದು ಈಗ ಸರಿ ಇಲ್ಲ, ತಪ್ಪ? ಅಧಿಕಾರಿಗಳು ಕರ್ತವ್ಯ ನಿಭಾಯಿಸಬೇಕಂದ್ರ ಈ ವ್ಯವಸ್ಥೆಯೊಳಗ ಇಲ್ಲೇನು ಈ ಪ್ರಕಾರ ಹೊರಗಿನ ಪೊಲೀಸರು ತಗೊಂಬಂದು ಇಷ್ಟು ಇದು ಮಾಡೋ ಅಂತ ಅವಶ್ಯಕತೆ ಇಲ್ಲಿಲ್ಲ. ಅಂತ ಮಾರ್ಕೆಟ್ ರಾಣೆಬೆನ್ನೂರು ಅಲ್ಲ, ಇದ್ರ ಅವಶ್ಯಕತೆ ಇಲ್ಲ. ನಾವು ಸ್ಥಳೀಯವಾಗಿ ಸೌಜನ್ಯ ರೀತಿಯಿಂದ ಸರಿ ಮಾಡ್ಕೊಳ್ಳೋ ಒಂದು ವ್ಯವಸ್ಥೆ ಅದಾವೆ. ಅದಕ್ಕೆ ಸ್ವಲ್ಪ ಅವಕಾಶ ಕೊಡ್ರಿ ಅಂತ ಕೇಳೇವಿ. ಸರ್ ಈಗ ಆಲ್ರೆಡಿ ಅವರು ಕ್ರಮ ತೆಗೆದುಕೊಂಡಿರ್ತಕ್ಕಂಥದನ್ನ ನೀವು ಖಂಡಿಸ್ತಾ ಇದ್ದೀರಾ. ಕೂಡಲೇ ಅಂಗಡಿ ಮುಂಗಟ್ಟುಗಳನ್ನ ಈಗಾಗಲೇ ತೆಗಿಬೇಕು ಅಂತಂದು ನೀವು ಅವರಿಗೆ ಸೂಚನೆ ಕೊಡ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ಸರಿ ಸರ್? ಅದೇ ಹೇಳಿದ್ರಲ್ರಿ ನಮ್ಮ ಹಿರಿಯರು. ಈಗ ಏನ್ ಹೇಳಿದ್ರಪ್ಪ ಅಂತ ಹೇಳಿದ್ರೆ ವ್ಯಾಪಾರಸ್ಥ ನಾವು ಸ್ಥಗಿತ ಮಾಡ್ತೇವೆ, ವ್ಯಾಪಾರ ಮಾಡೋದಲ್ಲ. ಅಂಗಡಿ ಬಂದ್ ಮಾಡ ಸೀಲ್ ಮಾಡೋದು ಯಾಕಪ್ಪ? ಅದು ವ್ಯಾಪಾರ ಮಾಡಿಲ್ಲ ನಾವು ಬಂದಾದವು. ಮಾಲ್ಗಳು ಯಾರು ಬೆಳೆಸಿಲ್ಲ, ಮಾಲ್ ಸೇಲ್ ಮಾಡಿಲ್ಲ ನಾವು. ರೈತರು ಬಿತ್ತಸಕ್ಕೆ ಯಾರು ತರಬೇಕು? ಏನ್ ತರಬೇಕು? ಅಂಗಡಿ ಬಂದ್ ಮಾಡ್ಸಂತದ್ ಅಂಗಡಿ ಕುತ್ಕೊಂಡಿದ್ದೇವೆ, ವ್ಯಾಪಾರ ಮಾಡಿಲ್ಲ ನಾವು. ಅಷ್ಟೊಂದು ದಬ್ಬಾಳಿಕೆಯಿಂದ ಅದನ್ನ ಅಂಗಡಿಗಳು ಮುಂಗಟ್ಟುಗಳು ಬಂದ್ ಮಾಡ್ಸಂತದ್ ಏನೈತಿ ಅಂತ ಅನ್ನೋದು ಅಷ್ಟ. ಮತ್ತೊಂದು ಬಿಟ್ರೆ ಏನಿಲ್ಲ ಸರ್. ಹಂಗಾರೆ ಅಧಿಕಾರಿಗಳು ಮಾಡಿದ್ದು ತಪ್ಪು ಅಂತೀರಾ? ನಾ ತಪ್ಪು ಒಪ್ಪು ಅಂತ ಹೇಳಕತ್ತಿಲ್ಲ. ಅದನ್ನ ನಮ್ಮ ಅಂಗಡಿಗಳು ಬಂದ್ ಮಾಡಿಸ್ರಿ ಅಷ್ಟ ಹೇಳ್ತಕ್ಕದ್ದು ಇಲ್ಲ. ಆ ಮಾತು ಬೇರೆ. ಆದ್ರೆ ಸ್ವಲ್ಪ ದಿಢೀರ್ನೆ ಬಂದು ನಾವು ಬಂದ್ ಮಾಡಿದ್ರೆ ಏನಾಗತ್ತೆ? ಅವತ್ತು ಏನಾಗತ್ತೆ? ಸರ್ ಆಲ್ರೆಡಿ ನೋಟಿಸ್ ಜಾರಿ ಇದೆ, ನಾವು ತಗೊಂಡಿದ್ದೀವಿ. ಅದು ನ್ಯಾಯಾಲಯದಲ್ಲಿ ಈಗಾಗಲೇ ಇತ್ಯರ್ಥ ಆಗಿದೆ. ನಾವು ಈಗಾಗಲೇ ಅದನ್ನು ಕ್ರಮ ತಗೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಸೌಲಭ್ಯಗಳನ್ನು ಕೊಟ್ಟಿಲ್ಲ. ನಿಮಗಿಂತ ನಾವು ಇದನ್ನು ಕೊಡಲ್ಲ ಅಂತಂದ್ರೆ 4 ಮಂದಿಗೆ 10 ಮಂದಿಗೆ ಅಂಗಡಿ ಇರ್ಬೋದು, ಅಂಗಡಿ ಇಲ್ದರಿಗೆ ಅಂಗಡಿ ಇಲ್ಲ, ಅದಕ್ಕೆ ಕೊಟ್ಟಿಲ್ಲ. ಅಂಗಡಿ ಕೊಟ್ಟಿಂದ ಅವ್ರಿಗೆ ಕಟ್ಟಿಂದ ಹೋಗಿ ಹೋಗ್ತವೆ. ಅಲ್ಲಿ ಬಂದು ಯಾವುದೇ ಸವಲತ್ತುಗಳನ್ನ ಅಂಗಡಿ ಇಲ್ಲ, ಅಂಗಡಿ ಬಂದಿಂದ ಹೋಗಿ ಹೋಗ್ತವೆ.
ಅಂಗಡಿಯಲ್ಲಿ ಕೊಟ್ಟರೆ ಈಗ ನೀವು ನೋಟಿಸ್ ಕೊಟ್ರೆ ತೆರವುಗೊಳಿಸಲಿಕ್ಕೆ ಅಭ್ಯಂತರ ಇಲ್ಲ ಸರ್. ಅಲ್ಲ ನೋಟಿಸ್ ಅದ್ರ ಬಗ್ಗೆ ನಾವು ಕೋರ್ಟ್ ಏನ್ ತೀರ್ಮಾನ ತಗೊಂಡೈತೆ ನಾವು ಬದ್ಧರಾಗಿರ್ಬೇಕು. ಸರ್ ಈಗಾಗಲೇ ಕೋರ್ಟ್ ಆದೇಶನ ತಗೊಂಡ್ಬಂದು ಅವರು ವೆಕೇಟ್ ಆಗಿದೆ ಅಂತಂದೇಳಿ ಕ್ರಮ ಜರುಗಿಸ್ತದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಮತ್ತೆ ಇನ್ಯಾವ ಕೋರ್ಟ್ ಆದೇಶ ಸರ್? ಕೋರ್ಟ್ ಆದೇಶ ಹೇಳಿದ್ರಿ ಅವ್ರಿಗೆ ಸೌಲಭ್ಯ ಕೊಡ್ರಿ ಅಂತಂದ, ಆ ಸೌಲಭ್ಯ ಕೊಟ್ಟಿಲ್ಲ, ಅದಕ್ಕೆ ಹೋಗಿಲ್ಲ. ಆ ಸವಲತ್ತುಗಳು ಕೊಟ್ಟಲ್ಲ. ಸರಿ, ನೀವು ಹೇಳೋದು ಕೋರ್ಟ್ ಏನ್ ವ್ಯವಸ್ಥೆ ಮಾಡ್ತಾರೆ ಕೊಡಿ ಅಂತ ಹೇಳಿದ್ರೆ ಆ ವ್ಯವಸ್ಥೆಗಳನ್ನ ಎಲ್ಲರಿಗೆ ಅಂಗಡಿ ಕೊಟ್ಟರೆ ನಾವೇನು ಹೋಗಕ್ಕೆ ಇನ್ನೂ ನೋಡಲ್ಲಪ್ಪ. ಯಾರಿಗೆ ಅಂಗಡಿ ಬಿಡಲ್ಲ. ಆ ಸವಲತ್ತುಗಳು ಕೋರ್ಟ್ ಕೇಳ್ತು, ಎಲ್ಲರಿಗೂ ಇಲ್ಲ. ಕೊಟ್ಟಲ್ಲ. ಅರ್ಧ ಜನಕ್ಕೆ ಅಂಗಡಿ ಇದಾವೆ, ಇನ್ನು ಅರ್ಧ ಜನಕ್ಕೆ ಅಂಗಡಿ ಇಲ್ಲ. ಸರ್ ಈಗ ನಿಮ್ಮ ನಿಲುವೇನು? ಈಗ ಅಧಿಕಾರಿಗಳು ಅದನ್ನ ಸೀಸ್ ಮಾಡ್ತಕ್ಕಂಥದ್ದನ್ನ ಬಿಡಬೇಕು. ನಾವು ವ್ಯಾಪಾರ ಮಾಡಿಲ್ಲ, ಅದಕ್ಕೆ ಸೀಜ ಮಾಡ್ರಿ. ನಮ್ಗೆ ಏನು ಕೋರ್ಟ್ ಆದೇಶ ಮಾಡಿದ್ದಲ್ಲ, ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ ಅಂತಾರೆ. ಆ ವ್ಯವಸ್ಥೆ ಮಾಡಿದ್ರೆ ನಾವು ಈ ಕಾರಣಕ್ಕೆ ಆದ್ರೆ ಅದ್ರ ವಿರುದ್ಧ ನಾವು ಹೋಗಂಗಿಲ್ಲ. ಆದ್ರೆ ಸ್ವಲ್ಪ ಏಕಾಏಕಿ ದಿಢೀರ್ ಇವು ಕ್ರಮ ಕಷ್ಟ ಆಕತಿ. ಹಿಂದೆ ಹಲವಾರು ಬಾರಿ ಅವರಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ, ಸಭೆ ಮಾಡಿ ತಿಳುವಳಿಕೆ ಹೇಳಿದ್ದೀವಿ. ಅನಧಿಕೃತ ಸ್ಥಳದಲ್ಲಿ, ಅಧಿಸೂಚಿತವಲ್ಲದ ಸ್ಥಳದಲ್ಲಿ ಘೋಷಿತ ಕೃಷಿ ಹುಟ್ಟುವಳಿಗಳನ್ನು ವ್ಯಾಪಾರ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಅವರು ಇದನ್ನು ಬಂದ್ ಮಾಡಿ ಈಗಾಗಲೇ ಅವರಿಗೆ ಅವಕಾಶ ಇರುವಂತಹ ಸ್ಥಳಗಳಿರ್ತಕ್ಕಂಥ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಅವ್ರದೇ ಆದಂತಹ ನಿವೇಶನ ಕಟ್ಟಡ ಇದೆ, ಅಲ್ಲಿ ಮಾಡಬೇಕು. ಕೆಲವರು ಬಾಡಿಗೆ ಆಧಾರದ ಮೇಲಿದ್ದಾರೆ, ಅಲ್ಲಿ ಆ ಸ್ಥಳದಲ್ಲಿ ಮಾಡಬೇಕು ಅಂತ ಕಾಲಾವಕಾಶ ಕೊಟ್ಟಾಯಿತು. ಆದರೂ ಕೂಡ ಅವರು ಇಲ್ಲಿಯ ವ್ಯವಹಾರಗಳನ್ನು ಬಂದ್ ಮಾಡಿಲ್ಲ. ಕಾನೂನಲ್ಲಿ ಅವಕಾಶ ಇಲ್ಲದೆ ಇರೋದ್ರಿಂದ ಅಲ್ಲಿ ವ್ಯವಹಾರ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಬಂದ್ ಮಾಡಿ ಅಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದೀವಿ. ಕೋರ್ಟಲ್ಲಿ ಅವರಿಗೆ ನಮ್ಮ ನೋಟಿಸಿಗೆ ಉತ್ತರ ಕೊಡೋಕ್ಕೆ 2 ವಾರ ಅವಕಾಶ ಇತ್ತು. ಆ ನೋಟಿಸನ್ನು ಪರಿಶೀಲನೆ ಮಾಡಿ ಕಾನೂನಾತ್ಮಕವಾಗಿ ಆದೇಶ ಮಾಡೋಕ್ಕೆ ನಮಗೆ 4 ವಾರ ಸಮಯ ಇತ್ತು. ಆ ಸಮಯ ನಿನ್ನೆಗೆ ಮುಕ್ತಾಯ ಆಯಿತು. ಸೊ ಕೋರ್ಟಿನ ಆದೇಶವನ್ನು ಶಿರಸ ಪಾಲಿಸಿ ಅದರ ನಂತರ ನಾವು ಈ ಕ್ರಮ ತಗೊಳ್ತಾ ಇದ್ದೀವಿ. ಅದು ಕಾನೂನು ಪ್ರಕಾರನೇ ಆಗಿದೆ. ವ್ಯಾಪಾರ ವಹಿವಾಟು ಮಾಡ್ಕೊಳಕ್ಕೆ ಇನ್ನೂ ಕೆಲವು ದಿನ ಕಾಲಾವಕಾಶ ಕೊಡಬೇಕಾಗಿತ್ತು ಅನ್ನೋ ಮಾತು. ಆದಂತಹ ಸ್ಥಳ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಇದೆ, ಅಲ್ಲಿ ಬಂದ್ರೆ ಸ್ವಾಗತ, ಅವರಿಗೆ ಸ್ವಾಗತವನ್ನ ನಾವು ಅಲ್ಲಿ ಕೊಡ್ತಿದ್ದೀವಿ. ಅವರಲ್ಲಿ ಆಲ್ರೆಡಿ ಇರುವಂತಹ ಅವರ ಗೋದಾಮಿನಲ್ಲಿ ಕಟ್ಟಡಗಳಲ್ಲಿ ಬಂದು ಅವರ ಕೃಷಿ ಹುಟ್ಟುವಳಿಗಳ ಸಗಟು ವ್ಯಾಪಾರವನ್ನ ಮಾಡಬೇಕು. ಅದನ್ನ ಬಿಟ್ಟು ಇಲ್ಲಿ ಮಾಡೋ ಹಾಗಿಲ್ಲ. ಮುಚ್ಚಳಿಕೆ ಬರೆದು ಕೊಟ್ರೆ ನಾವು ಅವ್ರಿಗೆ ಏನಾದರೂ ಕಾನೂನು ಚೌಕಟ್ಟಿನಲ್ಲಿ ಅವಕಾಶ ಕೊಡಬಹುದು ಅಂತ ಹೇಳಿದ್ರು. ಖಂಡಿತ ಅವರೀಗ ಈ ಸ್ಥಳದಲ್ಲಿಯೇ ನಾನು ಇನ್ನು ಮುಂದೆ ಇಲ್ಲಿ ಕೃಷಿ ಹುಟ್ಟುವಳಿಗಳ ಸಗಟು ವ್ಯಾಪಾರವನ್ನ ಮಾಡೋದಿಲ್ಲ ಅಂತ ಮುಚ್ಚಳಿಕೆ ಬರ್ಕೊಟ್ಟು ಇನ್ನು ಮುಂದೆ ಅದೇ ರೀತಿ ನಡ್ಕೊಳ್ತೀವಿ ಅನ್ನೋದೇ ಆದ್ರೆ ಆ ನಂಬಿಕೆ ವಿಶ್ವಾಸದಲ್ಲಿ ನಾವು ಅವಕಾಶವನ್ನ ಅವ್ರಿಗೆ ಕೊಟ್ಟು ನೋಡ್ತೀವಿ. ಈ ಪ್ರಕ್ರಿಯೆಯನ್ನು ಅಂಥವರಿಗೆ ನಾನು ನಿಲ್ಲಿಸಿ ಸೀಸ್ ಮಾಡದೆ ಹೋಗ್ತೀನಿ. ಒಂದು ವೇಳೆ ಅವರು ಇದೇ ಸ್ಥಳದಲ್ಲಿ ಮತ್ತೆ ಅದೇ ವ್ಯಾಪಾರ ಮಾಡಿದ್ರೆ ಆಗ ಮತ್ತೆ ನಾನು ಕಾನೂನು ಕ್ರಮ ತಗೊಳ್ಬೇಕಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಕ್ಷಣ ಸುದ್ದಿ. ಇಂಥ ತಾಜಾ ಸುದ್ದಿಗಳನ್ನೇ ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.